ದಲಿತ ಸಿಎಂದು ಇವತ್ತು ಮಾದೇವಪ್ಪ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನು ಇದೇ ದಲಿತ ಸಿಎಂದು ನಾವು ಮೊದಲು ಕೂಡ ನಾವು ಪ್ರಸ್ತಾಪ ಮಾಡಿದ್ದು. ಆದ್ರೆ ಚುನಾವಣೆ ಇರೋದ್ರಿಂದ ಯಾವುದೇ ವಿಚಾರಗಳನ್ನ ನಾವು ಪ್ರಸ್ತಾಪ ಮಾಡಬಾರ್ದು ಅಂತ ಹೇಳಿ ಸ್ವಯಂ ಆಗಿ ನಾವೇನೆ ಸ್ವಯಂ ಶಿಸ್ತನ್ನ ಹಾಕೊಂಡಿದ್ದೀವಿ. ಚುನಾವಣೆ ಕಳೆದ ಮೇಲೆ ಆ ಸಿಎಂ ಅನ್ನ ಸಿದ್ದರಾಮಯ್ಯ ಇರೋವರೆಗೂ ಸಿದ್ದರಾಮಯ್ಯನವರು, ಆಮೇಲೆ ದಲಿತ ಸಿಎಂ ಅಂತ ಹೇಳಿ ಒಂದು ಅನಿಸಿಕೆ ಎಲ್ಲರಲ್ಲೂ ಇದೆ. ಅದಕ್ಕೆ ನಾವು ಒತ್ತನ್ನ ಚುನಾವಣೆ ಕಳೆದ ಮೇಲೆ ಅದ್ರ ಬಗ್ಗೆ ಪ್ರಸ್ತಾಪಗಳು ಮಾಡ್ತೀವಿ. ಡಿ ಕೆ ಶಿವಕುಮಾರ್ನ ಮಾಡಬಾರ್ದು ಅಂತ ನಾವೇನು ಹೇಳೋದಿಲ್ಲ. ಡಿ ಕೆ ಶಿವಕುಮಾರ್ ಮಾಡಬಾರ್ದು ಅಂತ ನಾವೇನು ಹೇಳೋದಿಲ್ಲ. ಆದ್ರೆ ನಾವು ನಮ್ಮ ಹಕ್ಕಿಗೆ ನಾವು ಕೇಳೋದ್ರಲ್ಲಿ ಯಾರ್ದು ಆಕ್ಷೇಪಣೆ ಇರಬಾರ್ದು. ಇವ್ರಾಗೋದಕ್ಕೂ ಅವ್ರದ್ದು ಆಕ್ಷೇಪಣೆ ಇಲ್ಲ, ಅವ್ರಾಗೋದಕ್ಕೆ ಇವ್ರದ್ದು ಸಿದ್ದರಾಮಯ್ಯ ಅವರು ಪೂರ್ಣಾವಧಿಗೆ ಇರ್ಬೇಕು ಅಂತ ಬಹಳಷ್ಟು ಶಾಸಕರ ಜನರ ಅಪೇಕ್ಷೆ. ಆದ್ರೆ ಅಂತಿಮವಾಗಿ ನಿರ್ಣಯ ಹೈಕಮಾಂಡ್ ಅವ್ರು ತಗೋತಾರೆ. ಅಲ್ಲ, ಈ ನಡುವೆ ಮತ್ತೆ ಹೇಗೆ ಚುನಾವಣೆ ಮುಗಿದ ಬಳಿಕ ದಲಿತ ಸಿಎಂ ವಿಚಾರ ಪ್ರಸ್ತಾಪ ಮಾಡೋಣ? ಏನೀಗ ಬೆಳಗ್ಗೆ ಕೇಳ್ಬಿಟ್ಟು ಸಾಯಂಕಾಲ ಕೊಟ್ಬಿಡ್ತಾರ? ಈಗ ಕೇಳಿದ್ರೆ ಇನ್ಯಾವಾಗ್ಲೋ ಒಂದ್ಸತಿ ಕೊಡ್ತಾರೆ, ಅವ್ರ ತಲೆಯಲ್ಲಿ ಇರ್ತದೆ. ಕೇಳ್ದೇನೆ ಇದೆ ಯಾರು ಕೊಡ್ತಾರಪ್ಪ? ಆಯ್ತಲ್ಲ ವಜಾ. ನೀವೆಲ್ಲ ಮರ್ವೇನ್ರಿ? ನಿಮ್ಗೆ ನಾವ್ ಇದಕ್ಕಿಂತ ಮುಂಚೆನೆ ದಲಿತ ಸಿಎಂ ಆಗ್ಬೇಕು ಅಂತ ಹೇಳಿಲ್ವೇನ್ರಿ? ಏನ್ ಈಗ ಮಾದೇವಪ್ಪ ಹೇಳ್ತಿದ್ದಂಗೆ ನಾವ್ ಹೇಳ್ತಿದೀವ? ಅದಕ್ಕೂ ಬೇಡಿಕೆ ಮೊದ್ಲಿಂದನೂ ಇದೆ. ಬೇಡಿಕೆ ಇದ್ರ ತಾನೇ ಯಾರಾದ್ರೂ ಮುಂದೆ ಒಂದ್ ಸಂದರ್ಭ ಬಂದಾಗ ಪರಿಗಣನೆ ಮಾಡೋದು. ಬೇಡಿಕೆನೇ ಇಲ್ದಿರಿ ಯಾರು ಕೇಳಿದ್ರೆ ಕೊಡೋದು ಕಷ್ಟ, ಕೇಳ್ದಿರಿ ಯಾರು ಕೊಡ್ತಾರೆ? ಯಾವುದೇ ಆಗ್ಲಿ ಮುಂದೆ ಯಾವತ್ತೋ ಒಂದಿನ ಫಲ ಕೊಡಬಹುದು ಅನ್ನೋ ಕೊಡ್ಲಿ, ಕೊಡ್ಬೇಕು ಅಂತ ಕೊಡ್ತಾರೆ ಅಂತ ಆಶಾವಾದಿಗಳು ನಾವೆಲ್ಲ. ಯಾವ ಅವಧಿಯಲ್ಲಿ ಆದಂಗೆ ಅಲ್ಲ. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿರ್ಬೇಕು ಅಂತಕ್ಕಂಥದ್ದು ಬಹುಜನರ ಬೇಡಿಕೆ, ಗೊತ್ತಾಯ್ತಾ? ಒಂದ್ ಪಕ್ಷ ಹೈಕಮಾಂಡ್ ನಲ್ಲಿ ಏನಾದ್ರು ಅವ್ರ ಚಿಂತನೆ ಬೇರೆ ಇದ್ರೆ ಆ ಚಿಂತನೆ ಸಂದರ್ಭದಲ್ಲಿ ಈ ಒಂದು ಬೇಡಿಕೆಯನ್ನ ಪರಿಗಣನೆ ಮಾಡಿ ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಅನಿಸಿಕೆ. ಲೋಕಸಭಾ ಚುನಾವಣೆ ನಂತರ ಅಲ್ಲಪ್ಪ, ನೀನು ಎಲೆಕ್ಷನ್ ಮನೆ ಬಾಗ್ಲು ಬಂದು ನಿಂತೈತೆ, ಈಗ ಎಲೆಕ್ಷನ್ ಮಾಡ್ಬೇಕು, ನೀವು ಬದಲಾವಣೆ ಮಾಡ್ಕೊಂಡು ಕೂತ್ಕೋಬೇಕು. ಹೇಳಿದೀವೇನೆ ಯಾರು ಅವರು? ಸರ್, ಜಿಲ್ಲೆಗೆ ಒಂದು ಸಿಎಂ ಸ್ಥಾನ ಬೇಕು ಅನ್ನುವಂತ ಇಷ್ಟು ವರ್ಷ ಆದ್ರೂ ಆಗಿಲ್ಲ. ಸೊ ತುಮಕೂರು ಜಿಲ್ಲೆಗೆ ಆ ನಿಟ್ಟಿನಲ್ಲಿ ಆದ್ರೂ ಒಂದು ದಲಿತ ಸಿಎಂ ನೋಡ್ರಿ, ಸಿಎಂ ಆಗೋದಕ್ಕೂ ಕೂಡ ಕೆಲವು ಅರ್ಹತೆಗಳು ಇರಬೇಕು, ಗೊತ್ತಾಯ್ತಾ? ಯಾರನ್ನೋ ಒಬ್ಬರು ಕರ್ಕೊಂಬಂದು ಸಿಎಂ ಮಾಡಿ ಇವ್ರನ್ನ ಮಾಡ್ಲಿ ಅಂತಕ್ಕಂಥ. ಆದ್ರೆ ಈಗ ಎಲ್ಲ ಅರ್ಹತೆಗಳು ಡಾಕ್ಟರ್ ಇದೆ ಅಂತಕ್ಕಂಥದ್ದು ಭಾವನೆ ಎಲ್ಲರಲ್ಲೂ ಇದೆ. ಅವರು ಯಾವುದೇ ಒಬ್ಬ ಮುಖ್ಯಮಂತ್ರಿ ಆಗ್ಲಿಕ್ಕೆ ಯಾವುದೇ ಅವ್ರ ಅರ್ಹತೆ ಕೊರತೆ ಅವರಲ್ಲಿ ಇಲ್ಲ. ಅದರಿಂದ ಅವ್ರು ಕೇಳೋದ್ರಲ್ಲಿ ತಪ್ಪೇನಿದೆ? ಅವ್ರು ಮಾಡ್ಬೇಕು ಅಂತ ಹೇಳ್ತೀವಲ್ಲ, ಅದರಲ್ಲೂ ಏನು ತಪ್ಪಿಲ್ಲ. ಅಲ್ಲ, ಅವ್ರು ಕೇಳೋದಕ್ಕಿಂತ ಅವರ ಜೊತೆಲಿದ್ದವರಾಗಿ ತಾವು ಕೂಡ ಕೇಳ್ತೀರಾ ಅಂತ. ಕೇಳಿದೀವಲ್ರಿ, ನಾವು ಕೇಳಿದೀವಿ. ಬಹಳ ಜನ ನನ್ನಂಗೆ ಬಹಳ ಜನ ಕೇಳ್ತಾರೆ. ಅಂದ್ರೆ ಮಾದೇವಪ್ಪನವರ ಅವ್ರ ಮಾತಿಗೆ ನಿಮ್ ಸಹಮತ ಇದೆ? ಪೂರ್ತಿ ಸಹಮತ. ನಾನು ಹಳೇದು ಹೇಳಿದ್ದೇನೆ, ಅವ್ರು ಹೊಸದಾಗಿ ಹೇಳೋರು ಅಷ್ಟೇ. ಈ ಹಿಂದೆ ಸತೀಶ್ ಜಾರಕಿಹೊಳಿ ಕೂಡ ಸಿಎಂ ಆಗಲಿ ಸಿದ್ದರಾಮಯ್ಯ ನಂತರ ಅಂತ ಕೂಡ ಹೇಳಿದ್ರು. ಅದೇ ಅವಕಾಶ ರೀ. ಯಾರು ಹೇಳೋದು? ನಮ್ಮ ಪಾರ್ಟಿನಲ್ಲಿ ನಿಮ್ ಲಿಸ್ಟ್ ಬರೆದ್ರೆ 2 ಜನ ಅವರೇ ಸಿಎಂ ಆಗೋ ಅರ್ಹತೆ ಇದು. ಒಂದೊಂದು ಸಮುದಾಯದಲ್ಲಿ ಒಬ್ರು ಇಬ್ರು ಇರ್ತಾರೆ, ಗೊತ್ತಾಯ್ತಾ? ಅದರಿಂದ ಅರ್ಹತೆ ಇರೋರಿಗೆ ಅಧಿಕಾರ ದೊರಕಬೇಕು. ಸೇವೆ ಮಾಡ್ತಕ್ಕಂಥ ಮನಸ್ಥಿತಿ ಇರೋರಿಗೆ ಅಧಿಕಾರ ದೊರಕ್ತದೆ. ಸಮಾಜಕ್ಕೂ ಒಳ್ಳೇದು, ಜನರಿಗೂ ಒಳ್ಳೇದು, ಪಕ್ಷಕ್ಕೂ ಒಳ್ಳೆಯದು ಬರ್ತದೆ, ಗೊತ್ತಾಯ್ತಾ? ಅದರಿಂದ ನಾವೇನು ಇದ್ಯಾವುದು ಚುನಾವಣೆಗೆ ನಿಲ್ಲೋದು ಇಲ್ಲ, ಇನ್ಯಾವುದು ನಮ್ದು ಬೇಡಿಕೆನೂ ಇಲ್ಲ, ನಮ್ಮ ಯಾವುದು ಅನಿಸಿಕೆಗಳು ಇಲ್ಲ. ಯಾರೋ ಒಳ್ಳೆಯವ್ರುಗಳು ಅಧಿಕಾರಕ್ಕೆ ಬರಲಿ, ಅದರಿಂದ ಜನಕ್ಕೆ ಒಳ್ಳೇದಾಗ್ಲಿ, ನಮ್ಮ ಜಿಲ್ಲೆಗೆ ಒಳ್ಳೇದಾಗ್ಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.